ವಿಡಿಯೋ ಮಾಡಾದ್ಮೇಲೆ ಮನೆ ಈ ರೀತಿ ಇರುತ್ತೆ. ಪ್ರಾಡಕ್ಟ್ಸ್ ಎಲ್ಲ ಹೀಗಿದೆ. ಇದನ್ನ ಇವಾಗೆಲ್ಲ ಪ್ಯಾಕ್ ಮಾಡಿ ನಾನು ಎತ್ತಿಟ್ಟು ಮತ್ತೆ ಮೈಸೂರು ಸಿಟಿಗೆ ಹೋಗೋ ಅಷ್ಟರಲ್ಲಿ ಟೈಮ್ ಆಗುತ್ತೆ. ಹಲೋ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು. ಈಗ ಆಲ್ರೆಡಿ ನೀವು ತಮ್ಲೈನ್ ನೋಡಿರ್ತೀರ. ಸೊ ನಾನು ತುಂಬ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ. ಆಲ್ಮೋಸ್ಟ್ 1 ಮಂತ್ ಬ್ಯಾಕೆ ನಾನೆಲ್ಲ ರಿಸೀವ್ ಮಾಡಿದ್ದೀನಿ. ಬಟ್ ಆದರೆ ನಾನು ಯಾವುದೂ ಕೂಡ ಓಪನ್ ಮಾಡಿ ನೋಡಿಲ್ಲ ಹೇಗಿದೆ ಪ್ರಾಡಕ್ಟ್ಸ್ ಏನು ಅಂತ. ವ್ಲಾಗ್ ಮಾಡೋಣ ಅಂದ್ಕೊಂಡು ಹಾಗೆ ಪಾಸ್ ಮಾಡ್ಕೊಂಡು ಮದುವೆನೂ ಮುಗಿಸ್ಕೊಂಡು ಮತ್ತೆ ಮನೆಗೂ ಬಂದು ಆಲ್ಮೋಸ್ಟ್ 10 ಡೇಸ್ ಆಗ್ತಾಯಿದೆ. ಸೊ ಈಗ ಫ್ರೀಯಾಗಿ ಕೂತಿದ್ದೀನಿ. ಸೊ ಒಂದು 6 ಪ್ಯಾಕೇಜ್ ಇದೆ ಟೋಟಲಾಗಿ. ಇನ್ನೂ ಒಂದಷ್ಟಿದೆ, ಬಟ್ ಆದರೆ ಅಮ್ಮ ಮನೇಲಿದೆ, ಅಲ್ಲಿಗೆ ಡೆಲಿವರಿ ಕೊಟ್ಟಿದ್ನಲ್ಲ. ಸೊ ಅಲ್ಲಿಗೆ ರಿಸೀವ್ ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ ಹೋದಾಗ ಎಲ್ಲ ತೊಗೊಬರ್ಬೇಕು. ಸೊ ಫಟಾಫಟ ಅಂತ ಓಪನ್ ಮಾಡಿಬಿಡೋಣ. ಆ್ಯಂಡ್ ಫುಲ್ ನೈಕಾ ಪ್ರಾಡಕ್ಟ್ಸ್ ಇದೆ. ಸೇಲ್ ನಡೀತಿತ್ತು ನೋಡಿ. ರೀಸೆಂಟಾಗಿ ಸೇಲ್ ನಡೆದಿದ್ದನ್ನು ಆರ್ಡ್ರ್ ಮಾಡಿದ್ದೆ. ಅದಕ್ಕೂ ಮುಂಚೆ ಕೂಡ ಪ್ರಾಡಕ್ಟ್ಸ್ನ ತೊಗೊಂಡಿದ್ದೆ, ಬಟ್ ಓಪನ್ ಮಾಡಿರಲಿಲ್ಲ. ತೋರಿಸೋಣ ಅಂತ ಅಂದ್ಕೊಂಡು ಆಗಿರಲಿಲ್ಲ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ. ಯಾವುದಾದ್ರೂ ಕ್ಲಿಪ್ಸ್ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಬೇಜಾರಾಗಬೇಡಿ. ಆ್ಯಂಡ್ ಇದು ಬಂದು ನೀವು ಯಾವಾಗಲೂ ಕೇಳ್ತಾ ಇರ್ತೀರ ನನ್ನ ಹೇರ್ ಕೇರ್ ರೊಟೀನ್ ಏನು ಅಂತ. ಅದಕ್ಕೆ ಕಂಪ್ಲೀಟಾಗಿ ಒಂದು ಬ್ಲಾಗ್ ಮಾಡಾಕ್ತೀನಿ. ಸದ್ಯಕ್ಕೆ ನಾನು ಏನು ಶಾಂಪೂ ಏನು ಯೂಸ್ ಮಾಡ್ತೀನಿ, ಸಿರಮ್ಸ್ ಏನು ಯೂಸ್ ಮಾಡ್ತೀನಿ ಅಂತ ನೀವು ಕೇಳಿರೋದಕ್ಕೆ ಆನ್ಸರ್ ಏನಂದರೆ, ನಾನು ಲಾರಿಯಲ್ದು ಸಿರಮ್ ಯೂಸ್ ಮಾಡ್ತೀನಿ. ಈ ಆಯಿಲ್ನ ಲೈಕ್ ನನಗಿದು ಸೆಟ್ ಆಗಿದೆ. ನಾರ್ಮಲಾಗಿ ಸ್ಟಾರ್ಟಿಂಗ್ ಒಂದು ಚಿಕ್ಕದು ತೊಗೊಂಡಿದ್ದೆ, ಹೇಗೆ ವರ್ಕ್ ಆಗುತ್ತೆ ನೋಡೋಣ ಅಂತ. ಅದು ನನಗೆ ಚೆನ್ನಾಗಿ ಸೆಟ್ ಆಯಿತು. ಸೊ ಇದೊಂದು ಮತ್ತು ಬಿ ಬ್ಲಂಟ್ ಅದನ್ನು ಯೂಸ್ ಮಾಡ್ತೀನಿ. ಇದು ಒಂದು ಚೆಕ್ ಮಾಡೋಣ ಹೇಗಿರುತ್ತೆ ಅಂತ ಹೇಳಿ ತರಿಸಿದ್ದೀನಿ. ಸೊ ಚೆಕ್ ಮಾಡಿ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಆ್ಯಂಡ್ ಇದು ಲಿಪ್ ಗ್ಲಾಸ್ ಹೆಲ್ಫ್ ಬ್ರ್ಯಾಂಡ್ದು. ಇದು ಚೆನ್ನಾಗಿದೆ. ಸೊ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡೆ. ಆ್ಯಂಡ್ ನನ್ನ ಮದುವೆ ವಿಡಿಯೋಸ್ ಯಾವುದೂ ನಾನು ತೊಗೊಂಡಿಲ್ಲ. ನಾನೇ ಮದುವೆ ಹುಡುಗಿ ಆಗಿರೋದ್ರಿಂದ ಹೇಗೆ ಕ್ಲಿಪ್ಸ್ ತೊಗೊಳ್ಳಿ. ಆ್ಯಂಡ್ ನನ್ನ ಕಸಿನ್ಸ್ ಯಾರೂ ಕೂಡ ಅವ್ರಿಗಷ್ಟು ಐಡಿಯಾ ಇಲ್ಲ ಯಾವ ಥರ ಏನು ಎತ್ತ ಅಂತ. ಸೊ ಅದಕ್ಕೆ ಯಾವುದೂ ತೊಗೊಂಡಿಲ್ಲ. ಏನು ತೊಗೊಂಡಿದ್ದಾರೆ ಆದರೆ ಅದನ್ನೇ ಇದಕ್ಕೇ ಅಟ್ಯಾಚ್ ಮಾಡ್ತೀನಿ. ಒಂದು ಸಣ್ಣ ಪುಣ್ಣ ಗ್ಲಿಮ್ಸಸ್ ಇರುತ್ತಲ್ಲ, ಸೊ ಅದನ್ನು. ಇದು ಬಂದು ಮೇಕಪ್ ಬ್ರಷ್ ಇದೆ. 4-in-1 ಬರುತ್ತೆ ಅಲ್ಲ, ಈ ರೀತಿ ಇದು ಹಿಂಗೆ ಬರುತ್ತೆ. ಸೊ ಇದೊಂದಿದ್ರೆ ಸಾಕು, ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ. ಯಾವ ಬ್ರಷು ಕೂಡ ವೇಸ್ಟ್ ಆಗಲ್ಲ, ಎಲ್ಲ ಕೂಡ ಮೇಕಪ್ ಆರ್ಟಿಸ್ಟಿಗೆ ಯೂಸ್ ಆಗುತ್ತೆ. ಆ್ಯಂಡ್ ಈ ಪ್ರಾಡಕ್ಟ್ ಪ್ರೈಸ್ ಬಂದು 500 ರೂಪೀಸ್. ನನಗೆ ಆಫರಲ್ಲಿ ಕಮ್ಮಿಗೆ ಸಿಕ್ಕಿದೆ. ಅದಕ್ಕೆ ಪಟಪಟ ಅಂತ ಮಾಡ್ತಾಯಿದ್ದೀನಿ. ಅಂದರೆ ಈ ಮನೆಯಲ್ಲಿ ನನಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು. ಕ್ಲಿಪ್ಸ್ನೆಲ್ಲ ಕರೆಕ್ಟಾಗಿ ಪ್ರಾಪರಾಗಿ ಮಾಡೋದಕ್ಕೆ. ಸೊ ಟೈಮ್ ತೊಗೋತೀನಿ. ಇಲ್ಲೂ ಬೆಕ್ಕು ಇದೆ ಗೊತ್ತಾ, ಇಲ್ಲೂ ಬೆಕ್ಕುಗಳಿದ್ದಾವೆ, ಕೋತಿಗಳಿದ್ದಾವೆ. ಓ ಮೈ ಗಾಡ್. ಸೊ ಇದು ಏನು, ಇದು ಫ್ರೀ ಪ್ರಾಡಕ್ಟು. ಎಲೆಗಲ್ದು ಲಿಪ್ ಗ್ಲಾಸ್ ಫ್ರೀ ಕೊಟ್ಟಿದ್ದಾರೆ. ಇದು ಫ್ರೀ ಕೊಟ್ಟಿದ್ದಾರೆ, ಚಿಕ್ಕದು ಪುಟಾಣಿದು. ಎಲ್ಲ ಕೂಡ ನನ್ನ ಬ್ರೈಟ್ಸಿಗೆ ಈ ಸಲ ತುಂಬ ಒಳ್ಳೆ ಪ್ರಾಡಕ್ಟ್ಸ್ನ, ಮೊದಲಿಗಿಂತ ಇನ್ನೂ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೀನಿ. ಟು ಬಿ ಆನೆಸ್ಟಾಗಿ ಹೇಳಬೇಕು ಅಂದರೆ, ಯಾರಿಗಾದ್ರೂ ಮೇಕಪ್ ಎನ್ಕ್ವೈರೀಸ್ ಇದ್ದರೆ, ನಿಮಗೆ ನನ್ನ ವರ್ಕ್ ಇಷ್ಟ ಆದರೆ ಹೋಗಿ ಚೆಕ್ ಮಾಡಿ. ಇನ್ಸ್ಟಾಗ್ರಾಮ್ ಪೇಜ್ನ ಮೆನ್ಷನ್ ಮಾಡಿರ್ತೀನಿ ಆಬ್ವಿಯಸ್ಲಿ. ಸೊ ಚೆಕ್ ಮಾಡಿ, ಅಪ್ಡೇಟ್ ಮಾಡಿ. ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ, ನೋಡಿ. ಇದು ಕೂಡ ಫ್ರೀ ಬಂದಿರೋ ಪ್ರಾಡಕ್ಟು. ಕೇಳ್ಬಿಟ್ಟಿದ್ದು ಲಿಪ್ಸ್ಟಿಕ್ ಅನಿಸುತ್ತೆ, ಚೆನ್ನಾಗಿರುತ್ತೆ. ಲೈಕ್ ಆಬ್ವಿಯಸ್ಲಿ ಎಲೆಗಲ್ದು ನಾನು ಕಾಂಟೋರ್ ಸ್ಟಿಕ್ಸ್ಗಳನ್ನ ಮತ್ತು ಕನ್ಸೀಲರ್ ಸ್ಟಿಕ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಇದು ಸೊ ನನ್ನ ಫೋನಲ್ಲಿ ಸ್ಟೋರೇಜ್ ಇಲ್ಲ. ಸೊ ಫಟಾಫಟ ಅಂತ ವಿಡಿಯೋ ಕಂಟಿನ್ಯೂ ಮಾಡಬೇಕು. ಇದು ಎಲೆಗಲ್ದು ಕನ್ಸೀಲರು 3 ಶೇಡ್ಸ್ ಬರುತ್ತೆ ಇದರಲ್ಲಿ.
ಸೊ ಕನ್ಸೀಲರ್ ಪ್ಲಸ್ ಕರೆಕ್ಟರ್ ಎರಡು ರೀತಿಲೂ ಕೂಡ ನಾವು ಯೂಸ್ ಮಾಡ್ಬೋದು. ಇದರ ಪ್ರೈಸ್ ಬಂದು 2.3. ಈಗ ಸೇಲ್ಸ್ ನಡೀತಾ ಇತ್ತಲ್ಲ, ಸೊ ಅವಾಗ ಆರ್ಡರ್ ಮಾಡಿದ್ದೆ. ಇದು ಓಪನ್ ಮಾಡೋಕ್ಕೂ ಆಗ್ತಾಯಿಲ್ಲ. ಓಪನ್ ಆಯಿತು. ಸೊ ಈ 3 ಶೇಡ್ಸ್ ಬರುತ್ತೆ. ಆ್ಯಂಡ್ ಇದಕ್ಕೆ ನಾನು ಸಪ್ರೇಟಾಗಿ ಈ 2 ಕನ್ಸೀಲರ್ಸ್ನ ಆರ್ಡರ್ ಮಾಡಿದ್ದೆ, ಬಿಕಾಸ್ ನಾವು ಇದನ್ನ ಕಾಂಟೋರ್ಗೆ ಯೂಸ್ ಮಾಡ್ಬೋದು. ಸೊ 2 ಶೇಡ್ಸ್ ಇರಲಿ, ಮಿಕ್ಸ್ ಮ್ಯಾಚ್ ಮಾಡಬಹುದು ಅಂತ ಲಿಕ್ವಿಡ್ದು ಇದನ್ನು ಆರ್ಡರ್ ಮಾಡ್ಕೊಂಡಿದ್ದೆ. ಟೋಟಲ್ 5. ಐ ಥಿಂಕ್ ಇದಿಷ್ಟಕ್ಕೇ ನಾನು 4 ಸಮಥಿಂಗ್ ಪೇ ಮಾಡಿದ್ದೀನಿ, 4.5 ಸಮಥಿಂಗ್ ಟೋಟಲ್. ಇದು ಬಂದು ಲವ್ ಆ್ಯಂಡ್ ಅರ್ಥದು ಟೋನರು. ಇದು ಹೈಲುರಾನಿಕ್ ಆ್ಯಸಿಡ್ ಇನ್ಕ್ಲೂಡ್ ಆಗಿರೋ ಅಂಥದ್ದು. ಸೊ ಫೇಸಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ನನ್ನ ಬ್ರೈಡ್ಸಿಗೆ ನಾನು ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ತುಂಬ ಲೋ ಕಾಸ್ಟ್, ಹೈ ಬಜೆಟ್ ಏನಿಲ್ಲ. ಸೊ ನೀವು ಡೈಲಿ ಯೂಸ್ ಪರ್ಪಸ್ಸಿಗೂ ಕೂಡ ಯೂಸ್ ಮಾಡಬಹುದು ಇದನ್ನು. ಆ್ಯಂಡ್ ನಾನು ಡೈಲಿ ಯೂಸಿಗೆ ನಿಮಗೆ ರೆಕಮೆಂಡ್ ಮಾಡೋದು ಟೋನಿ ಮೋಲಿ ಅಂತ ಇದೆ. ಸೊ ಅದು ತುಂಬ ಚೆನ್ನಾಗಿದೆ. ಅದು ನಾನು ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಟ್ರೈ ಮಾಡಿ ನೋಡಿ. ದೆನ್ ನೆಕ್ಸ್ಟ್ ಎಂಬ್ರೊಲೈಸಿಸ್. ಇದು ನಿಮ್ಗೆ ಗೊತ್ತೇ ಇರುತ್ತೆ, ಮಾಯ್ಶ್ಚರೈಸರ್ ಪ್ಲಸ್ ನಿಮಗೆ ಇದು ಲೈಕ್ ಪ್ರೈಮರ್ ಆಗಿ ಕೂಡ ಯೂಸ್ ಆಗುತ್ತೆ. ನಂದು ಖಾಲಿ ಆಗಿಬಿಟ್ಟಿತ್ತು. ಸೊ ಸದ್ಯಕ್ಕೆ ಎಮರ್ಜೆನ್ಸಿಗೆ ಇರಲಿ ಅಂತ ಅಂದ್ಬಿಟ್ಟು ಚಿಕ್ಕದು ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಈ ಚಿಕ್ಕಕ್ಕೆ 1,500. ಇದು ಪ್ಯಾಕು ಸ್ಪಾಟ್ಲೈಟ್ ಮಾಯ್ಶ್ಚರೈಸರ್. ಇದು ಕೂಡ ನನ್ನ ಬ್ರೈಡ್ಸಿಗೇನೆ. ನನ್ನ ಫೋನಲ್ಲಿ ಸ್ಟೋರೇಜು ಫುಲ್ ಆಗಿಬಿಡ್ತು. ಸೊ ಎಷ್ಟೊಂದು ಕ್ಲಿಪ್ಸ್ನ ಡಿಲೀಟ್ ಮಾಡಿ ವಿಡಿಯೋಸ್ ಮಾಡ್ತಾ ಇದ್ದೆ. ಬಟ್ ಮತ್ತೆ ಇವಾಗ ನನ್ನ ಹಸ್ಬೆಂಡ್ ಫೋನ್ನ ತೊಗೊಂಡು ಕ್ಲಿಪ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಫೋನಲ್ಲಿ ಹೇಗೆ ಬರ್ತಿದೆ ನನಗೆ ಗೊತ್ತಿಲ್ಲ. ಐ ವಿಲ್ ಚೆಕ್. ಈಗ ಸ್ಟಾಪ್ ಮಾಡಿದ್ದೆ. ಇದು ಬಂದು ಪ್ಯಾಕ್ ಸ್ಪಾಟ್ಲೈಟ್ ಮಾಯ್ಶ್ಚರೈಸರ್. ಇದು ಕೂಡ ತುಂಬ ಚೆನ್ನಾಗಿದೆ. ಸೊ ನನ್ನ ಬ್ರೈಡ್ಸಿಗೆ ಯೂಸ್ ಮಾಡ್ಬೋದು, ನಾನ್ ಬ್ರೈಡ್ಸಿಗೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಆ್ಯಂಡ್ ಇದ್ರ ಕಾಸ್ಟ್ ಬಂದು 1095 ರುಪೀಸ್. ಇದರಲ್ಲಿ ಏನಿದೆ ನೋಡಬೇಕು. ಐ ಥಿಂಕ್ ಇದು ಫೌಂಡೇಶನ್ ಅಂತ ಅನ್ಕೋತೀನಿ. ಲೆಟ್ ಚೆಕ್. ಎಸ್, ದಿಸ್ ಈಸ್ ಫೌಂಡೇಶನ್. ಚೆನ್ನಾಗಿ ಪ್ಯಾಕಿಂಗ್ ಮಾಡಿಕೊಟ್ಟಿದ್ದಾರೆ. ಇದೇನೋ ಕೊಟ್ಟಿದ್ದಾರೆ, ನೋಡೋಣ. ಸ್ಟೀಲ್ ಆರ್ಡರ್ ಮಾಡಿದ್ದೆ. ಸೊ ಇದು ಬಂದಿದೆ. ಆ್ಯಂಡ್ ನಾನು ಎಂತಕ್ಕೆ 30 ml ತೊಗೊಂಡಿಲ್ಲ ಅಂತ ನೀವು ಕೇಳಿದ್ರೆ, ನಾನು ಈ ಬ್ರ್ಯಾಂಡ್ದು ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾ ಇರೋದ್ರಿಂದ ಸೊ ನನಗೆ ಬೇಸಿಕಲಿ ಕಮ್ಮಿನೇ ಬ್ರೈಟ್ ಸಿಗೋದು. ನನಗೆ ಹೇರ್ ಸ್ಟೈಲ್ ಜಾಸ್ತಿ ಸಿಗುತ್ತೆ. ಸೊ ಲೈಕ್ ಚೆಕ್ ಮಾಡಿ ಆಮೇಲೆ ಇನ್ವೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು, ಹೇಗಿದ್ರೂ ಖಾಲಿ ಆಗೇ ಆಗುತ್ತೆ. ಸೊ ಫಸ್ಟ್ ಇದು ಯೂಸ್ ಮಾಡಿ ಖಾಲಿ ಆದಮೇಲೆ ಆರ್ಡರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ಟಾರ್ಟಿಂಗ್ದಿದ್ದು 15 mlದು 2 ಶೇಡ್ನ ಆರ್ಡರ್ ಮಾಡಿದ್ದೆ. ಆ್ಯಂಡ್ ಇನ್ನೂ ಒಂದು 30 ml ಮಾಡಿದ್ದೀನಿ. ಸೊ ಅದು ಇನ್ನೂ ಬಂದಿಲ್ಲ, ಅಮ್ಮ ಮನೇಲಿದೆ. ಬಂದಿದೆ ಅನಿಸುತ್ತೆ, ಅಮ್ಮ ಮನೇಲಿದೆ. ಆ್ಯಂಡ್ ಇದೇನೋ ಪೌಚ್ ಕೊಟ್ಟಿದ್ದಾರೆ. ಆ್ಯಂಡ್ ಇದ್ರ ಪ್ರೈಸ್ ನೀವು ಕೇಳಲೇಬೇಕು, 5000 ರುಪೀಸ್. ಇದೆರಡರಿಂದ ಒಂದಕ್ಕೆ 2400 ಸಮಥಿಂಗ್ ಬೀಳುತ್ತೆ. ಅಪ್ರಾಕ್ಸಿಮೇಟ್ಲಿ ನೀವು ಚಾರ್ಜಸ್ ಎಲ್ಲ ಇದು ಮಾಡಿಕೊಂಡ್ರೆ 4.9 4.8 ಬೀಳುತ್ತೆ. ಓ ಇದೇನೋ ಇದೆ. ಓಕೆ, ಇದು ಫ್ರೀ ಅನಿಸುತ್ತೆ. ಎಸ್, ಇದು ಬಂದು ಫ್ರೀ ಬಂದಿರೋದು ಈ ಪೌಚ್. ಮತ್ತು ಇದು ಮಸ್ಕಾರ ಫ್ರೀ ಬಂದಿದೆ. ಟ್ರೈ ಮಾಡಿ ನೋಡೋಣ. ಮಸ್ಕಾರ ಸೇಮ್ ಬ್ರ್ಯಾಂಡ್ದೇ ಬಂದಿರೋದು, ಸ್ಟೀಲ್ ಆರ್ಡರ್ದೇ ಫ್ರೀ ಬಂದಿರೋದು. ಆ್ಯಂಡ್ ಆಲ್ಸೋ ಕಾಜಲ್, ಇದು ವಾಟರ್ ಪ್ರೂಫ್ ಜೆಲ್ ಐ ಪೆನ್ಸಿಲ್ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸ್ಟೀಲ್ ಆರ್ಡರ್ದೇನೆ. ಆ್ಯಂಡ್ ಇದು ನೀವು ನೋಡಿರ್ತೀರ ದೊಡ್ಡ ಪ್ಯಾಕೇಜು. ಇದು ಜಸ್ಟ್ 5 ml ಇರೋದು ಮಾಯ್ಶ್ಚರೈಸರು. ಆಲ್ಮೋಸ್ಟ್ ಇದನ್ನು ಎಲ್ಲರೂ ನೈಟ್ ಟೈಮ್ ಯೂಸ್ ಮಾಡ್ತಾರೆ. ಸೀರಿಯಸ್ಲಿ ಏನು ಸಕ್ಕತ್ತಾಗಿದೆ ಗೊತ್ತಾ. ನಾನು ಇದನ್ನು ಟ್ರೈ ಮಾಡಿ ನನಗೆ ನನ್ನ ಫೇಸ್ಗೆ ಇದು ಸೆಟ್ ಆದರೆ ದೊಡ್ಡ ಪ್ಯಾಕೇಜ್ನ ಆರ್ಡರ್ ಮಾಡ್ತೀನಿ. ಸೊ ಇದು 5 ml.
ಇದನ್ನು ಫಸ್ಟೇ ಓಪನ್ ಮಾಡಬೇಕಾಗಿತ್ತು, ಬಟ್ ಆದರೆ ಲಾಸ್ಟಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಬಿ ಬ್ಲ್ಯಾಂಡ್ ಒಂದು ಟೈಮಲ್ಲಿ ಈ ಲಾರಿಯಲ್ ಮತ್ತು ಟ್ರೆಸ್ಮಿ ಇದೆಲ್ಲ ಥರ ಪ್ರಾಡಕ್ಟ್ಸನ್ನು ಅವಾಗ ಯೂಸ್ ಮಾಡಿಬಿಟ್ಟಿದ್ದೀನಿ ಹೇರಿಗೆ. ಆ್ಯಂಡ್ ನನಗೆ ಹೇರ್ದೇನು ಪ್ರಾಬ್ಲಮ್ ಇಲ್ಲ, ಸ್ಕ್ಯಾಲ್ಪ್ದು ಪ್ರಾಬ್ಲಮ್ ಇದೆ. ನನಗೆ ಹೇರ್ ತುಂಬ ಬೇಗನೆ ಬೆಳೆಯುತ್ತೆ, ತುಂಬ ಚೆನ್ನಾಗಿ ಬೆಳೆಯುತ್ತೆ. ಗಾಡ್ ಗ್ರೇಸ್, ಟಚ್ವುಡ್. ನಾನು ಎಷ್ಟೇ ವಾಲ್ಯೂಮ್ ಲೆಂತಲ್ಲಿ ಕಟ್ ಮಾಡಿಸಿದ್ರೂ ಕೂಡ ತುಂಬ ಬೇಗ ಗ್ರೋ ಆಗುತ್ತೆ, ಯಾಕಂದರೆ ನಾನು ಅಷ್ಟು ಆಯಿಲ್ನ ಮತ್ತು ನೀಟಾಗಿ ನಾನು ನನ್ನ ಹೇರ್ನ ಸೆಟ್ ಮಾಡಿರ್ತೀನಿ. ನಾನು ಜಾಸ್ತಿ ಮಷಿನ್ಸ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಲ್ಲ. ಈವನ್ ಆಲ್ಸೋ ನಾನು ಡ್ರೈಯರ್ನ ಕೂಡ ಜಾಸ್ತಿ ಯೂಸ್ ಮಾಡಲ್ಲ. ಬೇಗ ಎಲ್ಲಾದರೂ ಹೋಗಬೇಕು ಅಂದಂಗೆ ಮಾತ್ರ ಯೂಸ್ ಮಾಡ್ತೀನಿ. ಸೊ ಸ್ಕ್ಯಾಲ್ಪು ತುಂಬ ಅಂದರೆ ತುಂಬ ಡ್ರೈ ಇದೆ. ಅದಕ್ಕೋಸ್ಕರ ನಾನು ಇವ್ರದ್ದೇ ಸ್ಕ್ಯಾಲ್ಪ್ದು ಹೇರ್ ಟಾನಿಕ್ನ ಆರ್ಡರ್ ಮಾಡಿದ್ದೆ. ಆ್ಯಂಡ್ ಇದ್ರ ಜೊತೆಗೆ ನಾನು ನಾರ್ಮಲಾಗಿ ಯೂಸ್ ಮಾಡೋದು ಇದೇ ಬ್ರ್ಯಾಂಡ್ದು ಶಾಂಪು. ಸೊ ಬಿ ಬ್ಲ್ಯಾಂಡ್ದು ಶಾಂಪು, ಕಂಡೀಷ್ನರ್ ಏನೇನಿದೆ ಎಲ್ಲ ಪ್ರಾಡಕ್ಟ್ಸು ಕೂಡ ಬಿ ಬ್ಲ್ಯಾಂಡೇ. ಸಿರಮ್ಸ್ ಮಾತ್ರ ಶಿಫ್ಟ್ ಆಗ್ತಾ ಇರ್ತೀನಿ. ಸೊ ಇದು ಖಾಲಿಯಾಗಿತ್ತು, ಈ ಮನೆಗೆ ಬೇಕಲ್ಲ ಅಂದ್ಬಿಟ್ಟು ಆರ್ಡರ್ ಮಾಡಿದ್ದೀನಿ. ಸೊ ಇವತ್ತಿನ ಕ್ಲಿಪ್ಸ್ ಇಷ್ಟೇ. ಸೊ ನಿಮಗೆ ಈ ಕ್ಲಿಪ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಬಾಯ್.